ತಸ್ಮೈ ಶ್ರೀ ಗುರವೇ ನಮಃ. ಬನ್ನಿ, ಶ್ರೀಗಳು ಯೋಗವೇ ಬದುಕು ಅಂತ ಹೇಳ್ತಾರೆ. ಇಡೀ ಜೀವನವೇ ಯೋಗ. ತನ್ಮಯವಾಗಿ ಕೆಲಸ ಮಾಡುವುದು ಕರ್ಮಯೋಗ. ಹೃದಯಾರೆ ಪ್ರೀತಿಸುವುದು ಭಕ್ತಿಯೋಗ. ಬುದ್ಧಿ ಬಳಸುವುದು ಜ್ಞಾನಯೋಗ. ಮನಸ್ಸನ್ನು ಗಮನಿಸುವುದು ಧ್ಯಾನಯೋಗ. ಎಲ್ಲರಿಗೂ ಈ 4 ಯೋಗಗಳು ಬೇಕು. ಈ ಎಲ್ಲ ಯೋಗಗಳ ಉದ್ದೇಶ ಪರಮಶಾಂತಿಯನ್ನು ಪಡೆಯುವುದು ಹಾಗೂ ಪರಮ ಸತ್ಯವನ್ನು ಅನುಭವಿಸುವುದು. ಪ್ರತಿದಿನ ಪ್ರತಿ ಕ್ಷಣ ಯೋಗ ಬೇಕು. ಯೋಗವೇ ಬದುಕು. ನಾವು ಬಳಸುವ ಸಾಧನೆಗಳು ಸ್ವಚ್ಛವಾಗಿರಬೇಕು, ಬಳಕೆಗೆ ಯೋಗ್ಯವಾಗಿರಬೇಕು. ದೇಹ ಮತ್ತು ಮನಸ್ಸನ್ನು ನಾವು ಬಳಸುತ್ತೇವೆ, ಅವುಗಳನ್ನು ಶುದ್ಧವಾಗಿಟ್ಟುಕೊಂಡು ಸಮರ್ಥವಾಗಿ ಬಳಸುವುದೇ ಯೋಗ. ಶುದ್ಧಗೊಳಿಸುವುದೆಂದರೆ ಚಿತ್ತ, ಮನಸ್ಸು, ಬುದ್ಧಿಗಳಿಗೆ ಅಂಟಿದ ರಾಗ ದ್ವೇಷಗಳ ಆವರಣವನ್ನು ಕಳಿಸುವುದು. ಆಗ ಮನಸ್ಸು ಪ್ರಶಾಂತವಾಗಿ ಅಂತಿಮ ಸತ್ಯವಾದ ಆತ್ಮ ದರ್ಶನವಾಗುತ್ತದೆ. ಜ್ಞಾನ ಅನಂತವಾಗಿ, ಜಗತ್ತು ಅಲ್ಪವಾಗಿ ಕಾಣಿಸಿಕೊಳ್ಳಲಾರಂಭಿಸುತ್ತದೆ. ತನ್ನನ್ನು ಜಗತ್ತನ್ನು ತಿಳಿದುಕೊಂಡ ಪರಿಣಾಮವಾಗಿ ಮನುಷ್ಯ ಮುಕ್ತನಾಗುತ್ತಾನೆ. ಸುಖ ದುಃಖ, ಮೇಲು ಕೀಳು, ಹೆಚ್ಚು ಕಡಿಮೆ ಎಂಬ ಭಾವ ಮರೆಯಾಗುತ್ತದೆ. ಕೇವಲ ಸ್ವಚ್ಛ ಬಯಲು ಮಾತ್ರ ಉಳಿಯುತ್ತದೆ. ಇದನ್ನೇ ನಿರ್ವಾಣ, ಶೂನ್ಯತೆ, ಬುದ್ಧತ್ವ, ಮುಕ್ತಿ ಎಂದು ಕರೆಯುವುದು ಅಂತ ಶ್ರೀಗಳು ಯೋಗದ ಬಗ್ಗೆ ಹೇಳ್ತಾರೆ. ಶ್ರೀಗಳು ಇನ್ನೊಂದು ಕಡೆ ಹೀಗೆ ಹೇಳ್ತಾರೆ, ಬದುಕನ್ನು ಎಲ್ಲ ಪ್ರಾಣಿಗಳಲ್ಲೂ ಒಂದೇ ಜೀವ ಅಂತ ಶ್ರೀಗಳು ಹೇಳ್ತಾರೆ. ತಸ್ಮೈ ಶ್ರೀ ಗುರವೇ ನಮಃ.